ರಾಮ 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 ಓಂ ತಾನಿಶ ಪದೇ ತಥಾ ಹಿ ಆಹ ಓ. ಈ ಅಧಿಕರಣದಲ್ಲಿ ಎಲ್ಲ ದೇವತೆಗಳಿಗೆ ಮೋಕ್ಷ ಹಂಗೆ ಪಟಕಲ್ದಾಗಿ ಅದು ಕರ್ಮಕ್ಷಯ ಆಗಬೇಕು. ಉತ್ಕ್ರಾಂತಿ ದೇವತೆಗಳಿಗಿಲ್ಲ. ದೇವತೆಗಳಿಗೆ ಉತ್ಕ್ರಾಂತಿ ಜಗದಾಗ ಉತ್ತಮರಲ್ಲಿ ಪ್ರವೇಶ, ಅವರಿಗಿಂತಲೂ ಉತ್ತಮರಲ್ಲಿ ಅವರು ಪ್ರವೇಶ ಆಗ್ತದೆ. ಹಾಗಾದರೆ ಇವೆಲ್ಲ ಹೇಳಿದ್ರು. ಸಾಮಾನ್ಯ ದೇವತೆಗಳು ಇಂದ್ರನಲ್ಲಿ ಆಚಾರ ಇತ್ಯಾದಿಗಳು ಹೇಳಿದ್ರು. ಈ ಎಲ್ಲ ವೇದಗಳಲ್ಲಿ ಹೇಳಿರ್ತಕ್ಕಂಥ ಕ್ರಮ ಭೂತಾನಿ ಅಂದ್ರೆ ಭೂತಗಳಿಗೆ ಅಭಿಮಾನಿಗಳಾದ ದೇವತೆಗಳು. ಪಂಚಭೂತಗಳು ದಿವ್ಯಪ ತೇಜ ವಾಯು ಆಕಾಶ. ಈ ಭೂತಾಭಿಮಾನಿ ದೇವತೆಗಳು ತಸ್ಮಿನ್ ಅಂದ್ರೆ ಆ ಪ್ರಧಾನ ವಾಯುದೇವರಲ್ಲಿ ಮುಖ್ಯ ಪ್ರಾಣದೇವರಲ್ಲಿ ಲಯಂಯಾಂತಿ ಲಯ ಹೊಂದುತ್ತಾರೆ. ಎಲ್ಲ ಭೂತಾಭಿಮಾನ ಹಿಂದೆ ಹೇಳ ಕ್ರಮೇಣ ತಮ್ಗಿಂತಲೂ ಉತ್ತಮರಲ್ಲಿ ಪ್ರವಿಷ್ಟರಾಗಿ ಕೊನೆಗೆ ಮುಖ್ಯ ಪ್ರಾಣದೇವರಲ್ಲಿ ಪ್ರವಿಷ್ಟರಾಗ್ತಾರೆ. ಅತಿ ಕೆಳಗಿನ ದೇವತೆಗಳು ತಮ್ಗಿಂತಲೂ ಸ್ವಲ್ಪ ದೊಡ್ಡವರಾದ ಲಯ ಅಂತ ಹೇಳ. ಇವರೆಲ್ಲರೂ ಕೂಡ ಏನಾಗ್ತಾರೆ ಮುಖ್ಯ ಪ್ರಾಣದಿಂದ. ವಾಯು ಇಂದ್ರ ಎನ್ನುವ ಶ್ರುತಿಗಳಲ್ಲಿ ಪ್ರಧಾನ ವಾಯುದೇವರ ಒಳಗೆ ಹೇಳ್ತಾರೆ. ಅದು ಸಾಕ್ಷಾತ್ ಅಲ್ಲ ನೋಡಿ. ವಿಶೇಷ ವಾಕ್ಯ ಏನಂತ ಅದು ಹೆಂಗ ಅಸ್ಮಾತ್ ಪ್ರಧಾನವಾಯುನಲ್ಲಿ ಪ್ರವೇಶ ಅಂದರೂ ಎಲ್ಲ ದೇವತೆಗಳು ಗಿರಿಜ ಅಂದ್ರೆ ಪಾರ್ವತಿ, ವಾರುಣಿ, ಕೌಪರ್ಣಿ ಇದರಲ್ಲಿ ಪ್ರವಿಷ್ಟರಾಗಿ ತಯಾ ಆ ಗಿರಿಜಾದೇವಿಯು ರುದ್ರಾದಿ ದೇವತೆಗಳಲ್ಲಿ ಪ್ರವಿಷ್ಟರಾಗಿ ರುದ್ರನಲ್ಲಿ ಪ್ರವಿಷ್ಟರಾಗಿ ತೇನ ಆ ಗರುಡಶೇಷಿಯನ್ನು ಕೂಡಿಕೊಂಡು ಸರಸ್ವತಿಯನ್ನು ಹೊಂದಿ ಆ ಸರಸ್ವತಿ ಸಹಿತವಾಗಿ ವಾಯು ಸಮಾನನಾಗ್ತಕ್ಕಂಥ ಬ್ರಹ್ಮನನ್ನು ಹೊಂದಿ ಆ ಬ್ರಹ್ಮನಿಂದ ಸಮಸ್ತ ಜೀವ ಎಲ್ಲ ಜೀವರು ಹರಿಯಲ್ಲಿ ಪ್ರವೇಶ. ಅಪರಿಷ್ಟೇನಾಗಾಯ್ತು. ಅಲ್ಲೇ ಒಂದು 8 ಮಂದಿ ಪ್ರವೇಶವನ್ನು ಇಲ್ಲಿ ಹೇಳಲಾದೇನೆ ಅವರಲ್ಲೇ ಹೋದರು. ಬಿಜಾಪುರ ಸೊಲ್ಲಾಪುರಕ್ಕೆ ಹೋದರು ಅಂತ ನಾವು ಅಂತೀವಿ. ಸೊಲ್ಲಾಪುರ ಮುಂಬೈ ಎರಡೇ ಏನೋ. ಬಿಜಾಪುರ ಸೊಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಸುಮಾರು ಒಂದು 15-20 ಸ್ಟೇಷನ್ ಅಲ್ಲಿ ಹೋಗ್ಬೇಕು. ಸ್ವಲ್ಪ ಸ್ಥೂಲವಾಗಿ ಹೇಳೋ ವೇಳೆ ಬಿಜಾಪುರ ಸೊಲ್ಲಾಪುರದ ಮುಂಬೈನೂ ಒಮ್ಮೆ ಹೋಗ್ತಾರೆ. ಅದು 100 ಸ್ಟೇಷನ್. ಹಂಗೆ ಎಲ್ಲ ಭೂತಾಭಿಮಾನಿಗಳು ವಾಯುದೇವರು ಪ್ರವಿಷ್ಟರಾಗ್ತಾರ. ಡೈರೆಕ್ಟ್ ಇಲ್ಲ ಅದು. ಎಲ್ಲ ದೇವತೆಗಳು ಇಂದ್ರಾದಿಗಳು ವಾರುಣಿ ಗಿರಿಜೆಯಲ್ಲಿ, ಆಮೇಲೆ ಅವರು ರುದ್ರಾದಿಗಳು ವಾಯುದೇವರಲ್ಲಿ ಸರಸ್ವತಿ ದ್ವಾರ ಹಿಂಗೆ ತಿಳ್ಕೋಬೇಕು. ಕ್ರಮಾದ್ ವಿರೋಧೇನ ಸಯೇವ ವಿಷ್ಣು ಇಂದ್ರಾದೀನಾ ತತ್ವಲಯ ಕ್ರಮಂತು. ಕ್ರಮ ಹಿಂದೆ ಹೇಳಿದ್ರು ಯಾರ್ಯಾರಲ್ಲಿ ಹೋಗಿ. ತಸ್ಮಾತ್ ಅಶೇಷ ಜನರು ಗಿರಿಜಾಂ ಪ್ರವೇಶ ಪಾರ್ವತಿಯನ್ನು ಪ್ರವಿಷ್ಟರಾಗಿ ದಯೈವ ರುದ್ರರು ಅವರ ಮಟ್ಟಿಗೆ ರುದ್ರಾದಿಗಳಲ್ಲಿ ಪ್ರವಿಷ್ಟರಾಗಿ ತೇನ ವಾಣೀಂ ಅಂದರೆ ಸರಸ್ವತಿ ಪ್ರವಿಷ್ಟರಾಗಿ ದಯಾಪತಿಂ ಅವರಿಂದ ಬ್ರಹ್ಮನಲ್ಲಿ ಪ್ರವಿಷ್ಟರಾಗಿ ಸಹೈವತಿಯಿಂದ ಲಯಂ ಬರುವುದು ಅವರಿಂದ ಕೂಡಿಕೊಂಡು ಭಗವಂತನಲ್ಲಿ ಲಯ ಬಂತಾದ. ಇದನ್ನೇ
ಉತ್ತರ ವಾಕ್ಯದಲ್ಲಿ ವಾಯೋ ಇಂದ್ರ ಹೇಳಿ ಅದನ್ನು ಸ್ವಲ್ಪ ನಿಮಗ ಹಿಂದೆ ಹೇಳಿದ್ದ ಸ್ಥೂಲವನ್ನೇ ಸೂಕ್ಷ್ಮವಾಗಿ ಹೇಳಿದಂತ ಯಾರ್ಯಾರು ದೇವತೆ ಯಾರ್ಯಾರು ಪ್ರವೇಶ ಆಗಿಲ್ಲ ಸೋಮಸ್ತುವಾರೀಶಯುತೋ ನಿರುದ್ಧಂ ಸತ್ಯಸೌ ಕಾಮಮಸೌ ತುವಾರುಣೀಂ ಆಶೇಷದೇವಂ ಸಗಿರಿಂಚ ಸೈವ ವಯಂ ವಿಶಂತ್ಯಂಜ ಇತೀಹ ನಿರ್ಣಯಃ ಉಮಾಗಿರೀಶೋ ಇತಿ ಭಾರತೀರಾ ಸ್ಮವಾಗ್ದೇ ವಾಗ್ವೇದಗತಾ ಪ್ರವೀತಿ ಮಹೀಂದ್ರಪತ್ನಿ ಮಹಿಪಂ ವಿರಿಂಚಂ ಪತ್ನಿಂ ವಿರಿಂಚಂ ಚ ವಿಮುಕ್ತಿಕಾರೇ ಏವ ಯತ್ತತ್ ಪದಮಾಪ್ನುವಂತಿ ತತ್ಕಾಲ ಏತಾಂ ಸಮುಪಶ್ಯ ಜೀವಾಃ ಮತ್ವಕಾರೇ ಪ್ರವಿಶಂತಿ ಚೈತಾಂ ವಿಸ್ಮವಾಕ್ಯಾದಶತೌ ಉಪೈತಿ ಸೂರ್ಯೋಗ್ನಿಯುಕ್ತೋ ಗುರುಮಾಪ್ಯತೇನ ಶಕ್ರಂ ಸಹೈತೇನ ಸುಪರ್ಣಪತ್ನಿ ತಯಾ ಸುಪರ್ಣಂ ಸಹತೇನ ವಾಣೀಂ ಬ್ರಹ್ಮಾಣಮೇತದ್ಗತ ಏವ ಯಾತಿ ಇಂದ್ರಪ್ರವೇಶಸ್ತು ಯದೋಚ್ಯತೆ ತದಾಯುಮೇತ್ಯೇವ ಸುಪರ್ಣಪತ್ನಿ ತದಾ ಸುಪರ್ಣಶ್ಚ ಗಿರೀಶ ನಾಮ್ನಾ ತೋ ವಿರೋಧಶ್ಚ ನ ಕಶ್ಚನಾತ್ರ ಋಗ್ವಾದಯೋ ದಕ್ಷಮವಾಪ್ಯತೇನ ಅಪ್ಯೇಂದ್ರವೇತೇನ ಸುಪರ್ಣಪತ್ನಿ ವಿಶಂತಿ ಯೇ ಮನೋ ರಾಜಮುಖ್ಯಾ ಅನುಂ ಪ್ರವಿಶ್ಯಾತ್ಮಗತಾ ಮಹೇಂದ್ರಂ ಆಕಾಶ ಉರ್ವೀಶ ಗುರುಂ ಪ್ರವಿಶ್ಯ ಏನೇವ ಯಾತಃ ಪುರುಭೂತದೇವಂ ಸನಾದಯೋ ಯತಯಃ ಕಾಮಮೇವ ವಿಶಂತಿ ಶಿಷ್ಟಾಪಿ ಹವ್ಯವಾಹಂ ಇದೆಲ್ಲಿ ಬಂತು ಸೋಮ ಅಂದ್ರೆ ಯಾರು ಚಂದ್ರ ವಾರೀಶಯುತ ವಾರಿನ ನೀರು ಅದಕ್ಕೆ ಈಶಾನ್ಯ ಒಡೆದ ವರುಣ ಸೋಮ ಚಂದ್ರನು ಒಣದೇವದಿಂದ ಕೂಡಿಕೊಂಡು ಅನಿರುದ್ಧನನ್ನು ಪ್ರವೇಶ ಕಾಮನ ಮಗ ಅನಿರುದ್ಧ ಅಂದ್ರೆ ಪರಮಾತ್ಮ ಅಲ್ಲ ಕಾಮನ ಮಗ ಅನಿರುದ್ಧ ಅಂತಿದ್ದ ಅವನಲ್ಲಿ ಇವರು ಪ್ರವೇಶ ಮಾಡ್ತಾರೆ ಸೋಮ ಮತ್ತು ವರುಣರು ಕೂಡಿ ಪ್ರವೇಶ ಮಾಡ್ತಾರೆ ಅಸೌ ಈ ಅನಿರುದ್ಧ ಕಾಮನನ್ನು ಪ್ರವೇಶ ಮಾಡ್ತಾರೆ ಅಪ್ಪ ಅವ್ರ ಕಾಮ ಅಪ್ಪ ಪ್ರತಿಯೊಂದು ಎಲ್ಲ ಒಂದೇ ಅಸೌತು ಈ ಕಾಮ ವಾರುಣಿ ಅಂದ್ರೆ ಯಾರು ವಾರುಣಿ ಅಂದ್ರೆ ಶೇಷದೇವ್ರ ಹೆಣ್ಣು ವಾರುಣಿ ಶೇಷದೇವ್ ಅವರ ಹೆಂಡತಿ ಹೆಸರು ವಾರುಣಿ ಆ ವಾರುಣಿಯು ಶೇಷದೇವಂ ತನ್ನ ಪತಿಯಾದ ಆಮೇಲೆ ಸಹ ಆ ಶೇಷದೇವನು ಗಿರಂ ಅಂದ್ರೆ ಭಾರತಿ ಅಥವಾ ಸರಸ್ವತಿ ಪ್ರವೇಶ ಮಾಡ ಸೈವ ಆ ಭಾರತಿ ಏ ವಾಯು ಮುಖ್ಯ ಪ್ರಾಣ ಮತ್ತು ಬ್ರಹ್ಮನ ಭಾರತೀ ದೇವಿ ಮುಖ್ಯ ಪ್ರಾಣದಲ್ಲಿ ಬ್ರಹ್ಮದೇವರಲ್ಲಿ ವಾಣಿ ಪ್ರವೇಶ ಮಾಡ್ತಾರೆ. ಹೀಗಾಗಿ
ಇಹ ಇಂದ್ರಾದಿ ಈ ನಾಲ್ಕು ಮಂದಿಯೊಳಗೆ ಇಲ್ಲ ಅವರಿಬ್ಬರು ಇಲ್ಲೇ ಇಲ್ಲ ಇದು ಹೌದು ಇವನೇ ಇವನೇ ಸರಸ್ವತಿ ಬ್ರಹ್ಮ ಅಂತ ಹೌದು ಮತ್ತೆ ಬರ್ತಾರೆ ಸೋಮನಿಗೆ ಭೂತಗಳಲ್ಲಿ ವಾಯು ಪ್ರವೇಶ ಮೊದಲು ಗಿರಿಜಾ ರುದ್ರದೇವರನ್ನು ಈಗ ವಾಯು ಗಿರಂ ಅಂತ ಇದು ಹೆಂಗ ಈ ನಾಲ್ಕು ಶಬ್ದಗಳು ಹೇಳ್ತಾರೆ ಪಾರ್ವತಿ ರುದ್ರ ಭಾರತಿ ವಾಯುದೇವ ಪ್ರಸಿದ್ಧ ಅರ್ಥ ಹೇಳ್ತಾರ ಅದು ಹೆಂಗೆ ಮಾಡಬಾರ್ದು ಉಮಾಗಿರೀಶವು ಉಮಾ ಮತ್ತು ಗಿರೀಶರು ಭಾರತಿ ಮತ್ತು ವಾಯು ವೇದ ಇವೆಲ್ಲ ಮುಕ್ತಿ ಕಾಲದಾಗ ಏನು ಮಾಡಬೇಕು ಅಲ್ಲಿ ಉಮಾ ಅಂದ್ರೆ ಯಾರಿಲ್ಲ ಶೇಷನ ಪತ್ನಿಯಾದ ಸೌಪರ್ಣಿ ಅಹಿಪಂ ಮತ್ತು ಶೇಷನನ್ನು ವಿರಿಂಚ ಪತ್ನಿ ಸರಸ್ವತಿ ವಿರಿಂಚಂಚ ಬ್ರಹ್ಮದೇವರನ್ನು ಅಂದ್ರೆ ಇಲ್ಲಿ ಪ್ರವೇಶ ಅವರಲ್ಲಿ ಅವರು ಅಂತ ಹೇಳ್ತಾರೆ ಆದರೆ ಮೋಕ್ಷದ ಪ್ರವೇಶ ಏನು ಗೊತ್ತಂದ್ರೆ ವಾಯುದೇವರ ಪ್ರವೇಶ ಅಂದ್ರೆ ಬ್ರಹ್ಮದೇವರ ಈಗ ವಾಯುದೇವರು ಪುನಃ ಸಂಸಾರಕ್ಕೆ ಬರ್ತಾರೆ ಭಾರತೀಯ ಸಂಸಾರಕ್ಕೆ ಬರ್ತಾರೆ ರುದ್ರ ಸಂಸಾರಕ್ಕೆ ಬರ್ತಾರೆ ರುದ್ರನಲ್ಲೇ ಪ್ರವೇಶ ಅಂದ್ರೆ ಶ್ರೇಷ್ಠ ಉಮಾದೇವಿ ಅಂದ್ರೆ ವಾರುಣಿ ಹಿಂಗೆ ತಿಳ್ಕೋರಿ ವೇದಗಳಲ್ಲಿ ಅದನ್ನೇ ಬರ್ತದ ಈಗ ವಾಯುದೇವರಲ್ಲೇ ಪ್ರವೇಶ ಮಾಡಿಬಿಟ್ರೆ ವಾಯುದೇವ್ರ ಮೋಕ್ಷಕ್ಕೆ ಹೋದ್ರೆ ಮತ್ತೆ ಪುನಃ ಬ್ರಹ್ಮದೇವ್ರ ಆಗವ್ರೆ ಅದು ಹಿಂದಿನ ವಾಯುದೇವರೇ ಮುಂದಿನ ಬ್ರಹ್ಮದೇವರು ಮತ್ತು ಅವ್ರು ಎಲ್ಲ ತಗೊಂಡು ಮೋಕ್ಷ ಹೋಗ್ಬಿಟ್ರೆ ಬ್ರಹ್ಮ ಪಟ್ಟಕ್ಕೆ ಬರೋದೆ ಅದ್ರಾಗೇನೆ ಭಾರತೀ ದೇವಿ ಅಂತ ಹೇಳ್ಬಿಟ್ರೆ ಭಾರತೀ ದೇವಿ ಅಂದ್ರೆ ಸರಸ್ವತಿ ಭಾರತೀ ದೇವಿ ಮುಂದಿನ ಸರಸ್ವತಿ ಹಿಂದಿನ ರುದ್ರದೇವರೇ ಮುಂದಿನ ಶ್ರೇಷ್ಠದೇವರು ಹಿಂದಿನ ಭಾರತಿ ಮುಂದಿನ ವಾರುಣಿ ಅಲ್ಲಲ್ಲೇ ಅವರಲ್ಲಿ ಪ್ರವೇಶ ಆದ್ರೂ ಅಂತ ಹೇಳ್ಕೋಬೇಕು ಈ ವಾಯುದೇವರ ಪ್ರವೇಶ ಅಂದ್ರೆ ಏನು ತಿಳ್ಕೋಬೇಕಪ್ಪ ಏನಪ್ಪ ಆಮೇಲೆ ರುದ್ರನಲ್ಲಿ ಪ್ರವೇಶ ಆದ್ರೆ ತಿಳ್ಕೋಬೇಕು ಉಮಾದೇವಿನ ಪ್ರವೇಶ ಆದ್ರೆ ತಿಳ್ಕೋಬೇಕು ಅದು ಹೇಳ್ತಾರೆ ಅಂದ್ರ ಯಾಕೆ ಹಿಂಗೆ ತಿಳ್ಕೋಬೇಕು ವಾಯುದೇವರಲ್ಲೇ ಈಗ ಮೋಕ್ಷಕ್ಕೆ ಹೊಂಟೇವಿ ವಾಯುದೇವರನ್ನ ಪ್ರವೇಶ ಮಾಡಿಬಿಟ್ರೆ ವಾಯುದೇವನ ತಗೊಂಡು ಹೋಗ್ಬೇಕು ಅವರು ಮೋಕ್ಷನಾಗೆ ಇರ್ಬೇಕಾಗ್ತದೆ ಆದ್ರೆ ಮೋಕ್ಷಕ್ಕೆ ಹೋದ್ರೆ ಮುಂದಿನ ಬ್ರಹ್ಮದೇವರು ಅವರಿಗೆ ಮತ್ತು ಸಂಸಾರಕ್ಕೆ ಬರೋದು ಆ ಕೆಳ ಯಾರು ಹೋಗ್ತಾರ ಅವರ ಪ್ರವೇಶ ಈ ರುದ್ರದೇವರು ಮುಂದಿನ ಶ್ರೇಷ್ಠದೇವರು ಅದಕ್ಕೆ ನಾನು ನಿಮಗೆ ವೈಕುಂಠಾದಿ ಮುಕ್ತ ಸ್ಥಾನ ಒಳಗೆ ನೀವು ವಾಯುದೇವ್ರು ನೋಡಿ ಹೇಗೆ ವಾಯುದೇವರು ಭಾರತೀಯ ಘಟ್ಟ ಯಾಕಂದ್ರೆ ಅದು ಬ್ರಹ್ಮ ಆಗಿಬಿಟ್ಟಿರ್ತಾನೆ ಚತುರ್ಮುಖ ಬ್ರಹ್ಮನಾಗೇ ನೀವು ಕಾಣಿಸ್ತೀವಿ ಮೋಕ್ಷದೊಳಗೆ ರುದ್ರ ಪಾರ್ವತಿ ವಾಯು ಭಾರತಿ ಇಲ್ಲೇ ಇಲ್ಲ ಇಲ್ಲದ ಅರ್ಥೇನೋ ಮುಕ್ತ ವಾಯು ಇಲ್ಲ ವಾಯುದೇವರು ಯಾವಾಗಲೂ ಶೇಷಾವತಾರಿಯಾಗಿಯೇ ಬರ್ತಾರೆ ಸರಿ ಬ್ರಹ್ಮ ಅಂದ್ರೆ ಈಗ ನೀವು ಚತುರ್ಮುಖ ಬ್ರಹ್ಮನ ಮೋಕ್ಷ ನೋಡಿದ್ರೆ ಅವರೇ ಹಿಂದಿನ ವಾಯುದೇವರು ತಿಳ್ಕೊ ವಾಯುದೇವರಿಗೆ ಎಲ್ಲ ಬೇಕಾದ್ರೆ ಬಂದು ಹೋಗಿ ಇದ್ರು ಗಟ್ಟಿಯಾಗಿ ಹೋಗ್ತಾರೆ ಮೋಕ್ಷ ಒಳಗೆ ವಾಸ ಉಮಾ ಅದೇ ನೋಡಿ ಉಮಾ ಗಿರೀಶೌ ಇತಿ ಭಾರತಿ ಈರ ಭಾರತಿ ಈರೌ ಉಮಾ ಮತ್ತು ಗಿರೀಶನ ರುದ್ರ ಭಾರತಿ ಮತ್ತು ಈರ ಈರಪ್ಪ ಅಂತಂತಾರಲ್ಲ ಆ ಈರಪ್ಪ ಅಲ್ಲ ಈರ ಅಂದ್ರೆ ವಾಯುದೇವ ಇತಿಸ್ಮ ವಾಗ್ದೇ ವಾಗ್ವೇದಗತ ಬ್ರವೀತಿ ವೇದಗತ ವಾಕ್ ಏನು ಹೇಳ್ತಾ ಗೊತ್ತಂದ್ರೆ ಅಹೀಂದ್ರ ಪತ್ನಿ ಮಹಿಪಂ ವಿರಿಂಚಂ ನೋಡಿ ಉಮಾ ಜಾಗದೊಳಗ ಅಹೀಂದ್ರ ಪತ್ನಿ ಯಾರು ವಾರುಣಿ ಉಮಾ ಗಿರೀಶಂ
ಆಮೇಲೆ ಅಹೀಂದ್ರ ಪತ್ನಿ, ಅಹೀಂದ್ರ ಅಂದ್ರೆ ಶ್ರೇಷ್ಠದೇವರು ಪತ್ನಿ. ಅಹೀಂದ್ರ ಹಾವುಗಳಿಗೆ ಬಾಲಕ ಶ್ರೇಷ್ಠ. ಅಂದ್ರೆ ಎಲ್ಲೆಲ್ಲಿ ನಿಮಗೆ ಪ್ರವೇಶ ಅಂತ ಬರ್ತದೋ ಅಲ್ಲಿ ಉಮಾನಲ್ಲಿ ಪ್ರವೇಶ ಮಾಡಿದ್ರು ಯಾರು ತಗೋಬೇಕು? ರುದ್ರನಲ್ಲೇ ಪ್ರವೇಶ ಮಾಡಿದ್ರು ವೇದ ಹೇಳ್ತದೆ ಯಾರು ತಗೋಬೇಕು? ಅಹಿಪ. ಆಮೇಲೆ ವಾಯುನಲ್ಲಿ ಪ್ರವೇಶ ಮಾಡಿದ್ರೆ ತಗೋಬೇಕು. ಆಮೇಲೆ ಭಾರತೀಯರಲ್ಲಿ ಅಂದ್ರೆ ವಿರಿಂಚದ ಮುಕ್ತಿಕಾರೇ ವಿಮುಕ್ತಿಕ. ಹಿಂಗೆ ತಿಳ್ಕೊಳ್ಳಿ. ಶ್ರೀಮದಾಚಾರ್ಯರು ಕ್ಲರಿಫಿಕೇಶನ್ ಕೊಡ್ತಾರೆ, ಸ್ಪಷ್ಟೀಕರಣ, ಕ್ಲರಿಫಿಕೇಶನ್. ಹೌದೌದು. ಹನುಮಾನ ಭೀಮಾ ಮಧ್ವ ಇದೇ ಕಾಣುತ್ತಲ್ಲ ತಾತ್ಪರ್ಯ. ಹಿಂದಿನ ಬ್ರಹ್ಮದೇವರು, ಹಿಂದಿನ DC, ಹಿಂದಿನ AC, ಹಿಂದಿನ ಮಾಸ್ಟರು ಮತ್ತು ಹಿಂದಿನ ಹೆಡ್ ಮಾಸ್ಟರು, ಹಿಂದಿನ ಸಾಲಿ ಮಾಸ್ತರ್ ಇದ್ರು. ಹಂಗೆ ಅಂದ್ರೆ ನಾವು ಹೆಡ್ ಮಾಸ್ಟರ್ ಆಗೇನೆ ರಿಟೈರ್ಮೆಂಟ್ ಆಗಿ ಕೆಲವು ಅವರು ನೀವು ರಿಟೈರ್ಮೆಂಟ್ ಜಾಗದಾಗ ಅಸಿಸ್ಟೆಂಟ್ ಟೀಚರ್ ಅಂತ ನೋಡೋ ಹಂಗೆ ತೇ ಏವ ಯತ್ತತ್ ಪದಮಾಪ್ನುವಂತಿ. ಹಾಗಾದ್ರೆ ಉಮಾದಿ ಶಬ್ದಗಳು ವಾರುಣ್ಯಾದಿ ಶಬ್ದವನ್ನು ಯಾಕೆ ಕೊಡ್ತಾವಂತ ಹಿಂಗ್ಯಾಕೆ ತಿಳ್ಕೋಬೇಕು ನಾವು? ತೇವ ಯತ್ತತ್ ಪದಮಾಪ್ನುವಂತಿ ತತ್ಕಾಲ ಏತಾನ್ ಅವುಪಾಸ್ಯ ದೇವ. ಅಂದ್ರೆ ದೇವ ಅಂದ್ರೆ ಉಮಾ ಮೊದಲಾದವರೇ ತತ್ಪದಂ ವಾರುಣ್ಯಾದಿ ಪದನ ಅಂತಾರೆ. ಉಮಾದೇವಿನ ಏನಂತಾಳ? ವಾರುಣ್ಯ. ಅದಕ್ಕೆ ಏನು ಮಾಡ್ಬೇಕು ನಾವು? ದೇವ ಅಂದ್ರೆ ಉಮಾ ಮತ್ತು ರುದ್ರ, ವಾಯು ಮತ್ತು ಭಾರ. ತತ್ಪದಮಾಪ್ನುವಂತಿ. ಉಮಾದೇವಿ ವಾರುಣಿ, ರುದ್ರ ಶ್ರೇಷ್ಠ ಪದವಿ, ವಾಯು ಬ್ರಹ್ಮ ಪದವಿ, ಭಾರತಿ ಸರೇಗ. ತತ್ಕಾರ್ಯೇ ಏತಾನ್ ಸಮುಪಾಸ್ಯ ಜೀವಾಃ. ಈಗ ನಾವೆಲ್ಲ ಮೋಕ್ಷಕ್ಕೆ ಹೋಗೋರು ಏನು ಮಾಡ್ಬೇಕು ಗೊತ್ತ? ಏತಾನ್ ತತ್ಕಾಲೇ ಏವ. ತತ್ಕಾಲೇ ಅಂದ್ರೇನು? ನಾವೆಲ್ಲ ಈ ಸಾಧನಾ ಮಾಡ್ತಕ್ಕಂತಹ ಕಾಲದಲ್ಲಿ ಹಂಗೆ ಬ್ರಹ್ಮತ್ವ ತತ್ಕಾಲೇ ಎಲ್ಲರನ್ನೂ ಉಪಾಸ್ಯ ಉಪಾಸನ ಮಾಡಿ ಬ್ರಹ್ಮತ್ವ ಕಾಲೇ ವಾಯುದೇವರು ಬ್ರಹ್ಮರಾಗುವ ಕಾಲದಲ್ಲಿ ಏತಾನ್ ವಾರುಣ್ಯಾದಿ ಘೋಷಣೆ ಮಾಡ್ತಾರೋ. ವಾಕ್ ವೇದವಾಣಿ ಈ ತಾದಶಾಂ ಉಮಾದಿ ಶಬ್ದವ ವದತಿ ಬಂತು. ಅಂದ್ರೆ ಯಾರು ನಾವು ಇದೆಲ್ಲ ಉಮಾದೇವಿ ರುದ್ರದೇವರನ್ನು ಉಪಾಸನ ಮಾಡ್ತೀವಿ, ಉಪಾಸನ ಅವರಿಂದೇ ಫಲ ಪಡೆದಿರ್ತೀವಿ. ಅವ್ರ ಮುಂದೆ ಶ್ರೇಷ್ಠರಾದಾಗ ರುದ್ರ ಇತ್ಯಾದಿಗಳನ್ನು ಈ ದಿವ್ಯದ ರುದ್ರದೇವರಂತೆ ಉಪಾಸನ ಮಾಡ್ತೀವಿ. ಈಗ ಅವಾಗ 20-30 ವರ್ಷ ನಮ್ಮ ಜೋಡಿನೇ ಎಲ್ಲ ಇದ್ದು ಕಡೆಗೆ ಅವ್ರು ಸಾವಳ ಆಗಿತ್ತು. ಅವಾಗ ಒಮ್ಮಿಂದೊಮ್ಮೆ ಆ ಸರಿ ಕರಿಬಾರ್ದು. ಏನ್ರಿ ಸರ್ವಜ್ಞಾಚಾರ ಆಮೂಳಿದು ಸರ್ವಜ್ಞಾಚಾರ ಅಂತ ಸರ್ವಜ್ಞಾಚಾರ್ಯ ಅಂತ ಅಲ್ಬಾರ್ದು. ಹಿಂದೆ ಇವರು ಸರ್ವಜ್ಞಾಚಾರ ಸ್ವಾಮಿಗಳಾಗಿದ್ದಾರೆ. ಆ ಒಂದು ವೇದದ ಒಳಗೆ ಹಿಂದಿನ ನಾಮ ಇಟ್ಕೊಂಡು ಅಂದಿರ್ತಾರೆ. ಹಿಂದಿನ ನಾಮ ಅಂದಿರ್ತಾರೆ. ನಾವೇನು ತಿಳ್ಕೋಬೇಕಿದೆ? ಈಗಿನ ನಾಮೇ ತಿಳ್ಕೊ. ವೇದಗಳಲ್ಲಿ ಹಂಗೆ ಪ್ರಯೋಗ ಅದ.
ದೇವತೆ ತತ್ಕಾಲೇ ಏತ ಸಮುಪಾಸ್ಯ ಜೀವ ನೋಡಿ. ದೇವತೆಗಳು ಒಬ್ಬರು ಒಬ್ಬರು ಇದಾಯ್ತು, ಜೀವರಾಶಿಗಳು ಹೆಂಗಾಗ್ತದೆ ಮೋಕ್ಷ? ಅವ್ರಿಗೆ ಉತ್ಕ್ರಾಂತಿ ಅದ ಉತ್ಕ್ರಾಂತಿ. ಉತ್ಕ್ರಾಂತಿ ಅಂದ್ರೆ ದೇಹದಿಂದ ಬಿಟ್ಟು ಆಯಾ ಲೋಕಕ್ಕೆ ಹೋಗಿ ಅವ್ರು ಬಂದೇ ಹೋಗ್ಬಿಟ್ಟು ಅವ್ರು ಯಾರೊಳ ಪ್ರವೇಶ ಇಲ್ಲ. ಈಗ ದೇವತೆಗಳಿಗೆ ಉತ್ಕ್ರಾಂತಿ ಇಲ್ಲ, ಪ್ರವೇಶ. ನಮಗ ಉತ್ಕ್ರಾಂತಿ ನೀವು ಕೇಳಿದ್ರು. ಈಗ ಒಬ್ಬ ಸಾಧಕ ಜೀವ ಸಾಧನ ಎಲ್ಲ ಮುಗಿಸಿದ, ಕೊನೆಯ ದೇಹ ಅವನು ಹಿಂಗೆ ಕೂತ್ಕೊಂಡು ತನ್ನ ಶ್ವಾಸದಿಂದ ಪ್ರಾಣವನ್ನು ಮೇಲೆ ತಗೊಂಡ್ಬಂದು ಹಿಂಗೆ ಬಂದು ಮೊಟ್ಟ ಮೊದಲು ಅಗ್ನಿ ಮಗನು ಎಲ್ಲ ಹೇಳ ಇನ್ನು 15 ಪಿಂಗಳ ನಾಡಿ 48 ಮಿನಿಟ್ಗಿಂತ ಹೆಚ್ಚಾದವರಿಗೆ ಬ್ರಹ್ಮನ ಲೋಕಕ್ಕೆ ಸತ್ಯ ಹೋಗ್ಬಿಡ್ತಾರೆ. ಡೈರೆಕ್ಟ್ ವಿಷ್ಣು ಲೋಕಕ್ಕೆ ಹೋಗ್ಬಿಡ್ತಾರೆ. 48 ಕಡಿಮೆ ಆದವರಿಗೆ ಬ್ರಹ್ಮನ ಹೋಗ್ತಾರೆ. ಅಗಡಿ ಕಡಿಮೆ ಅಭ್ಯಾಸ ಮಾಡಿ ನಿರ್ಣಯ ಮಾಡಿ ಅಷ್ಟಂತೆ ಹೇಳ್ತೀನಿ. ಪಿಂಗಳ ನಾಡಿ ಅಂತ ಹೋದವ್ರು ಎಲ್ಲರೂ ಹೋಗ್ತಾರೆ. ಇಳ ನಾಡಿ ಅಂತ ಹೋದ್ರೆ ಸಂಸಾರ ಅಲ್ವೇ ಬ್ರಹ್ಮನಾಡಿ ಸುಷುಮ್ನಾಡಿ ಸುಷುಮ್ನ. ಅದಕ್ಕೆ ಕಾರಣ ದೇವತೆಗಳ ಮಾತ್ರ ಅವರು ದೇಹ ಸಹಿತವಾಗಿ ಉತ್ತಮ ದೇವತೆಗಳ ಪ್ರವಿಷ್ಟರಾಗಿ ಆಮೇಲೆ ಹೋಗ್ತಾರೆ. ಕಪ್ಪಿನ ಗಿಡ ಇದು ಶೇಷಮಾರ್ಗ ಎಂದು ಶೇಷಮಾರ್ಗ ಆಗಿದೆ. ಶೇಷದೇವರ ದ್ವಾರ ಹೋಗ್ತಾರೆ. ಇನ್ನು ಗರುಡ ಮಾರ್ಗ ಹೇಳ್ತಾರೆ. ಗರುಡ ಮಾರ್ಗ ಏನೋ ಸೂರ್ಯೋಗ್ನಿಯುಕ್ತೋ ಗುರುಮಾಪ್ಯತೇನ ಆಗ ಹೇಳಿಲ್ಲ. ಸೂರ್ಯ ಎಂದೆ ಸೂರ್ಯದೇವನು ಅದು ಚಂದ್ರಾಯನ ಸೂರ್ಯ ಎಂದೆ ಅಗ್ನಿಯುಕ್ತ ಅಗ್ನಿದೇವರಿಂದ ಕೂಡಿಕೊಂಡ ಸೂರ್ಯನು ಗುರುಂ ಬೃಹಸ್ಪತ್ಯಾಚಾರನ್ನು ಹೊಂದಿ ತೇನ ಆ ಬೃಹಸ್ಪತ್ಯಾಚಾರದಿಂದ ಕೂಡಿಕೊಂಡು ಶಕ್ರಂ ದೇವೇಂದ್ರನನ್ನು ಆಪ್ಯ ಹೊಂದಿ ಏತೇನ ಈ ಇಂದ್ರನಿಂದ ಕೂಡಿಕೊಂಡು ಸುಪರ್ಣ ಪತ್ನಿ ಗರುಡನ ಹೆಂಡತಿಯಾಗಿರ್ತಕ್ಕಂಥ ಸೌಪರ್ಣಿ ದೇವಿಯನ್ನು ಹೊಂದಿ ಆ ಸೌಪರ್ಣಿ ದೇವಿಯಿಂದ ಗರುಡನನ್ನು ಹೊಂದಿ ತೇನ ಗರುಡನಿಂದ ಕೂಡಿಕೊಂಡು ವಾಣಿ ಸರಸ್ವತಿಯನ್ನು ಆ ವಾಣಿ ಜೊತೆಗಿರ್ತಕ್ಕಂಥ ಬ್ರಹ್ಮದೇವರನ್ನು ಯಾತಿ ಹೊಂದುತ್ತಾನೆ. ಇನ್ನೇನಾಯಿತು? ಇಂದ್ರಾದಿಗಳಲ್ಲಿ ಆದಿತ್ಯ ಬೃಹಸ್ಪತಿ ಎಲ್ಲರಿಗೂ ಕೂಟಗಳಲ್ಲಿ ತೇಜಸ್ಸಿಗೆ ವಾಯುದಂಡ ಯೋಗಕ್ಕೆ ಆಯಿತು. ಅದು ಹಿಂದಕ್ಕೆ ಇಂದ್ರ ಉಮಾಮೃತದೇವಿ ಅಂತ ಅಂದಾದಾಗ ಅರ್ಥ ಏನು? ಉಮಾರುದ್ರ ಶಬ್ದಗಳಿಗೆ ತಾತ್ಪರ್ಯವಾಗಿದ್ದು ವಾರುಣಿ ಶೇಷಗಳಾಗಿ ಗೋಪರ್ಣಿ ಕರುಣಾದಿಗಳು ವ್ಯಾಖ್ಯಾತರಾಗಿದ್ದಾರೆ. ಇಂದ್ರ ಪ್ರವೇಶಸ್ತು ಯದೋಚ್ಯತೇತ್ರ ಅದಲ್ಲ. ಯಾವಾಗ ಶ್ರುತಿ ವೇದಗಳಲ್ಲಿ ಅತ್ರ ಹಿಂದೆ ಅದರ ಉಮಾದೇವಿಯಲ್ಲಿ ಇಂದ್ರ ಪ್ರವೇಶ ಇಂದ್ರದೇವರ ಪ್ರವೇಶ ಅಂತ ಹೇಳ್ತಾರೋ ಅದರಿಂದ ಶ್ರುತಿಯಲ್ಲಿ ಉಮಾ ಎಂಬುವ ಪದದಿಂದ ಸುಪರ್ಣ ಪತ್ನಿ ಗರುಡನ ಪತ್ನಿಯಾದ ಸೌಪರ್ಣಿ ತಗೋಬೇಕು ನೋಡಿ. ಅಲ್ಲಿ ಹಂಗ ಉಮಾ ಎಂಬ ಇದರಿಂದ ವಾರ್ಣಿ ತಗೋಬೇಕಂತ ಹೇಳ್ಯಾರ. ಇಲ್ಲಿ ಉಮಾ ಅಂತ ಬರ್ತಾರೆ ಯಾರು ತಗೋಬೇಕು? ಎಲ್ಲೇ ಗರುಡ ಮಾರ್ಗ ಹೇಳಬೇಡ. ಇನ್ನು ಗಿರೀಶ ಪರ್ಯಾಯ ರುದ್ರ ಪದದ ಪರ್ಯಾಯ ಶಬ್ದ ಸುಪರ್ಣ. ಈಗ ಇಂದ್ರನ್ಮಯ ಸೌಪರ್ಣಿಯಲ್ಲಿ ಅಂತ ಪ್ರಬಲ ಶ್ರುತಿ ಪ್ರಸಿದ್ಧವಾಗಿದೆ. ತತಃ ಆದ್ದರಿಂದ ಅತ್ರ ಇಲ್ಲಿ ಕಷ್ಟನ ಯಾವುದೋ ವಿರೋಧವೂ ಇಲ್ಲ. ಈಗ ತಾನಿ ಬರೆ ಎಂಬ ಹೇಳಲ್ಪಟ್ಟ ಹಿರಣ್ಯ ಗರ್ಭದಲ್ಲಿ ಲಯವನ್ನು ಹೇಳ್ತಾರೆ ಎಲ್ಲ. ಋಗ್ವಾದಯೋ ದಕ್ಷಮವಾಪ್ಯತೇನೆ ಆಗ ಹೇಳಿದ ಋಗ್ವಾದಯ ಋಗು ಮೊದಲಾದ ಎಲ್ಲ ಋಷಿಗಳು ಎಲ್ಲರೂ ವರಿಷ್ಠ ವಶಿಷ್ಠ ಮರೀಚಿ ಎಲ್ಲ ಋಷಿಗಳು ದಕ್ಷ ಪ್ರಜಾಪತಿಯನ್ನು ಅವಾಪ್ಯ ಹೊಂದಿ ಆ ದಕ್ಷ ಪ್ರಜಾಪತಿಯಿಂದ ಕೂಡಿದವರಾಗಿ ಇಂದ್ರನನ್ನು ಹೊಂದಿ
ಈ ಇಂದ್ರನಿಂದ ಕೂಡಿಕೊಂಡು ಸುಪರ್ಣ ಪತ್ನಿ ಗರುಡಪತ್ನಿಯಾಗಿರ್ತಕ್ಕಂಥ ಸೌಪರ್ಣಿಯಲ್ಲಿ ಪ್ರವೇಶ ಮಾಡಿ ಏ ಮನಮಃ ವೈವಸ್ವತ ಇತ್ಯಾದಿ ಮನುಗಳಿದ್ದಾರಿಲ್ಲ, ಏ ರಾಜಮುಖ್ಯ ದೇವತಾ ಉತ್ತಾನ ಪಾದ ರಾಜಶ್ರೇಷ್ಠರಿದ್ದಾರೋ ಇಲ್ಲ, ಅವರೆಲ್ಲರೂ ಮನು ಸ್ವಯಂಭೂ ಮನುವಿನಲ್ಲಿ ಪ್ರವೇಶರಾಗಿ ಇದ್ದು ಮಹೇಂದ್ರಂ ದೇವೇಂದ್ರನನ್ನು ಪ್ರವೇಶ ಮಾಡುತ್ತಾರೆ. ಆಕಾಶ ಉರ್ವಿ ಆಕಾಶಾಭಿಮಾನಿಯು ಉರ್ವಿ ಚ ಭೂಮಿಯು ಗುರುವನ್ನು ಪ್ರವೇಶ ಮಾಡಿ ತೇನೇವ ಆ ಬೃಹಸ್ಪತಿಯಿಂದಲೇ ಪುರುಹೂತ ದೇವಂ ಇಂದ್ರನನ್ನು ಪ್ರವೇಶ ಮಾಡ್ತಾರೆ. ಸನಾದಯ ಯತಯ ಸನತ್ ಕುಮಾರ ದೇವರಾಗಿ ಸನಾದಯ ಸನಾದಯ ಅಂದರೆ ಯತಯ ಸನತ್ ಕುಮಾರನಿಂದ ಬಿಟ್ಟು ಈಗ ಪರಮಾತ್ಮನ ಸನಂದ ಸುಜಾತಾದಿ ಯತಿಗಳು ಕಾಮಮೇವ ಕಾಮನನ್ನೇ ವಿಶಂತಿ ಪ್ರವೇಶ ಮಾಡ್ತಾರೆ. ಶಿಷ್ಟಾಪಿ ಹಿಂದೆ ಹೇಳಿದ ಎಲ್ಲರೂ ಹವ್ಯವಾಹಂ ಅಗ್ನಿಯನ್ನು ವಿಶಂತಿ ಪ್ರವೇಶ ಮಾಡ್ತಾರೆ. ಇದರಿಂದ ಅಗ್ನವು ಸರ್ವೇ ದೇವಾವಿದೆಯಂತೆ ಮಾತು ಹೇಳ್ದಂಗೆ ಇದಕ್ಕೆ ಈ ಎಲ್ಲ ನಿಯಮ ಕೆಲವು ಹೇಳ್ತಾರೆ. ಹೇಳ್ತಾರೆ ವರ್ಣಾಶ್ರಮಾಚಾರರತ ಮನುಷ್ಯಾಃ ಧರ್ಮಂ ಮನುಂಸೋಪಿ ಸಮೇತಿ ಕಾಲೇ ತಮೇವ ಸರ್ವೇ ಪಿತರಸ್ಸುರಾನುಜಾಃ ಸರ್ವೇ ಕುಬೇರಂ ಸ ಚ ಸೋಮಮೇವ ಮುಕ್ತಿಕಾಲೇ ಪ್ರವಿಶಂತ್ಯ ವೀಕ್ಷ್ಣಂ ಭೋಗಾಶ್ಚ ತದ್ದೇಹ ಗದಾ ಭುಜಂತೆ ಆನಂದ ಸುವ್ಯಕ್ತಿನ ಅವತ್ಯತಶ್ಚೇಷ್ಟತ ಏವ ನಿರ್ಗತಾಃ ಕ್ರೀಡಂತಿ ಭೂಯಶ್ಚ ಸಮಾವಿಶಂತಿ ತಾನೇವ ಸಾಯುಜ್ಯಮಿದಂ ವದಂತಿ ಅಯುಜ್ಯಹೀನಸ್ತು ಲಯೇತು ಸರ್ವೇ ಭಕ್ತೇನ ಮಾರ್ಗೇಣ ವಿಶಂತಿ ಸೃಷ್ಟೌ ವಹಿಶ್ಚ ನಿಲಯಾಂತಿ ತಥೋನ್ಯದಾಪಿ ಅಯುಜ್ಯ ಭಾಜಾಂ ಭವತಿ ಪ್ರವೇಶಃ ಉಕ್ತಂ ಸಮಸ್ತಂ ಪರಮಶ್ರುತೌ ಹಿ ಉಕ್ತಂ ಚ ಸರ್ಗಕ್ರಮತೋ ವಿಪರ್ಯಯಃ ಮುಕ್ತೋ ಲಯೇಯದ್ ವದಥೋ ಲಯಶ್ಚ ಪರ್ಯಯೇನೈತ್ಯವದದ್ಗಿರಾಂ ಪ್ರಭೋ ಲಯೋ ಯಥೋ ಉಚ್ಚಿರಿಯಂ ಸುರಾಣಾಂ ಭೋ ವಿಶೇಷೇಣ ಜಯಂ ವದಿಷ್ಯತಿ ತಶ್ಚ ಬಿಂಬ ಪ್ರತಿಬಿಂಬ ಭಾವಃ ವೈಗೀಷುತೋ ಉಕ್ತಲಯಾನುಸಾರತಃ ಬೇರಯೇಯನ್ಯತಶ್ಚ ಮುಕ್ತೋ ಚಿದಾತ್ಮನಾಂ ತದ್ವಶತಾ ಚ ಸರ್ವದಾ ವರ್ಣಾಶ್ರಮಾಚಾರಯುತ ಏನು ಹೊರದೇನು ಸ್ವಲ್ಪ ವರ್ಣಾಶ್ರಮಾಚಾರ ರಸ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಗೃಹಸ್ಥ ಬ್ರಹ್ಮಚರ್ಯ ಮಾನವ ಸನ್ಯಾಸ ಈ ವರ್ಣಾಶ್ರಮಾಚಾರಗಳನ್ನು ಮಾಡತಕ್ಕಂತಹ ಏನಿದೆ ಮನುಷ್ಯ ಮನುಷ್ಯರು ಧರ್ಮಂ ಅದು ಯಮಧರ್ಮರಾಜನ ಕಡೆಗೆ ಹೋಗ್ತಾರೆ.
ಸೋಪಿ ಈ ಆತ್ಮ್ಯಾನ ಹೋಗುವುದು ಎಂಬುದರ ಬೇರೆ, ಇದು ಮೋಕ್ಷಕ್ಕೆ ಹೊಂಟ ಎಂಬುದರ ನಮ್ಮ ಈ ಇದು ಬೇರೆ, ಅದು ಬೇರೆ. ಸತ್ತ ಮೇಲೆ ಹೋಗ್ತೀವಿ ಎಂಬುದರ ಕಡೆ ಅದು ಬೇರೆ, ಬರ್ತೀವಿ ಬರಬೇಕು. ಮೋಕ್ಷ ಕಾಲದಲ್ಲಿ ಹೋಗುವ ಯಮನ ರೂಪ ಬೇರೆ. ಸೋಪಿ ಆ ಯಮಧರ್ಮರಾಜನು ಮನು ಸ್ವಯಂಭೂ ಮನುವನ್ನು ಕಾಲೇ ಮೋಕ್ಷ ಕಾಲದಲ್ಲಿ ಸಮೇತಿ ಅಂತ. ಸರ್ವೇ ಪಿತರ, ಎಲ್ಲ ಪಿತೃಗಳು ದೇವತೆಗಳು ತಮೇವ ಆ ಯಮಧರ್ಮರಾಜನನ್ನೇ ಬಂತ ಎಂದು. ಕುಬೇರನನ್ನು ಸಚ ಆ ಕುಬೇರ ಸೋಮಮೇವ ಚಂದ್ರನನ್ನೇ ಬಂತ. ಹಿಂಗೆ ಮುಗಿಸ್ತಾರೆ. ಈ ಪ್ರಕಾರವಾಗಿ ಹಿಂದೆ ಹೇಳಿದ ಎಲ್ಲ ಪ್ರಕಾರಗಳು ವಿಮುಕ್ತಿಕಾರಿ ಮೋಕ್ಷ ಕಾಲದಲ್ಲಿ ತಮಗಿಂತ ಉತ್ತಮರಾದವರಲ್ಲಿ ಪ್ರವೇಶ ಮಾಡುತ್ತಾರೆ. ಅದೇ ಪ್ರವೇಶ ಅಷ್ಟೇ ಅಲ್ಲ, ಅಭೀಕ್ಷಣಂ ಆವಿಷ್ಟವಾದ ಆವಿಷ್ಟಂ ಅಭೀಕ್ಷಣಂ. ಪಿಶಾಚಿ ಹೆಂಗೆ ಒಬ್ಬರ ದೇಹದಲ್ಲಿ ಪ್ರವೇಶ ಆಗಿರ್ತಾರೆ, ತದ್ದೇಹಗತ ಅವ್ರ ದೇಹದೊಳಗೆ ಇದ್ದುಕೊಂಡು ಅವ್ರ ಶರೀರದಲ್ಲಿ ಇದ್ದುಕೊಂಡು ಭೋಗವನ್ನು ಕೂಡ ಪ್ರಪಂಚತೆ ಭೋಗಿಸುತ್ತಾರೆ. ಈ ಪ್ರವೇಶದಿಂದ ಏನು ಪ್ರಯೋಜನ? ಅಮೂತ್ರ ಉತ್ತಮದಲ್ಲಿ ಪ್ರವೇಶ ಮಾಡೋದ್ರಿಂದ ದೇಶ ಆ ಮುಕ್ತರಿಗೆ ಆನಂದ ಅಭಿವ್ಯಕ್ತಿ ಅಂತ. ಹೊರಗೆ ತಾವಿರೋದ್ರಿಂದ ಏನಾಗ್ತದೆ? ಅದಕ್ಕಿಂತ ಹೆಚ್ಚು ಉತ್ತಮರ ದೇಹದೊಳಗೆ ಇರೋದ್ರಿಂದ. ಈಗ ಮಾಡಿಟ್ಟು ಬಿಸಿಯನ್ನ ಹೊರಗಿಡುವುದಕ್ಕಿಂತ ಕೂಡ ಬಿಸಿಯಾಗಿ ಒಂದು ಕುಕ್ಕರ್ನಾಗಿರ್ತದೆ, ಇದಿಷ್ಟು ಹಚ್ಚದು ರುಚಿ ಹಚ್ಚದ. ಹಂಗೆ ಉತ್ತಮರ ದೇಹದಲ್ಲಿ ಇದ್ದು ಭೋಗವನ್ನು ಮಾಡ್ತಾ ಇದ್ರೆ ಅವಾಗ ಏನಾಗ್ತದೆ ಹೇಳಿದ್ರೆ ವಿಶೇಷ ಅದು ಕಾರಣ. ಹೆಂಗೆ ಉದಾಹರಣೆ, ನಿಮ್ಮ ಮನೆಯೊಳಗೆ ಕೂತು ಜಪ ಮಾಡ್ತೀವಿ, ಒಳ್ಳೆ ಮಠ ಮಂದಿರ ಸ್ವಾಮಿಗಳು ಮಂದಿರ, ಅದರ ಆ ಪವಿತ್ರ ವಾತಾವರಣದಾಗ ಕಾಶಿ ಗಯಾ ಕ್ಷೇತ್ರ ಅಲ್ಲಿ ಮಾಡಿದ್ರೆ ವಿಶೇಷ ನಿಮಗೆ ಆನಂದ ಹೆಚ್ಚಾಗ್ತದೆ. ಹಂಗೆ ಮಹಾನುಭಾವರ ದೇಹದಲ್ಲಿ ನಾವು ಪ್ರವೇಶ ಮಾಡಿ ಭೋಗ ಮಾಡ್ತಿದ್ದೀವಿ ಅಂದ್ರೆ ಅಲ್ಲಿ ಆನಂದ ಆಗಲಿ ಹೆಚ್ಚ. ಆಗ ಪ್ರವೇಶ ಆಯ್ತದೆ, ಮುಂದೆ ಹೊರಗೆ ಹೋಗೋದಲ್ಲ ಏನೋ ಅದ. ಅತಃ ಉತ್ತಮದಿಂದ ಇಷ್ಟತಃ ಏವ ಚೈತನ್ಯನೇ ನಿರ್ಗತ. ಹೊರಗೂ ಹೋಗ್ತಾರೆ, ಒಳಗೂ ಬರ್ತಾರೆ. ಸಣ್ಣ ಹುಡುಗರು ಮನೆಯೊಳಗೂ ಬರ್ತಾವ, ಹೊರಗೂ ಹೋಗ್ತಾರೆ. ಮತ್ತು ಪುನಃ ತಾಯಿ ತೊಡೆಯಿಂದ ಕೂಸು ಹೊರಗೂ ಹೋಗ್ತದೆ, ಮತ್ತು ತೊಡೆ ಮೇಲೆ ಬರ್ತದೆ. ಅದಕ್ಕೊಂದು ಆನಂದಪ್ಪ. ಹಂಗೆ ಮುಕ್ತರು ತಮಗಿಂತ ಉತ್ತಮರ ಒಳಗೂ ಪ್ರವೇಶ ಮಾಡ್ತಾರೆ, ಹೊರಗೂ ತಿರುಗಾಡ್ತಾರೆ, ಮತ್ತು ಒಳಗೂ ಪ್ರವೇಶ ಮಾಡ್ತಾರೆ. ನಾವು ಮನೆ ಇದ್ದಾಗ ಇಂಥ ಮುಕ್ತಿ ಹೆಂಗಂದ್ರೆ ಇದಕ್ಕೆ ಸಾಯುಜ್ಯ ಮುಕ್ತಿ ಅಂತ ಪ್ರಾಣಿಗಳಲ್ಲಿ ಹೇಳ. ಸಾಯುಜಾಂ ಭಾವ ಸಾಯುಜ್ಯ. ಇಂಥ ಸಾಯುಜ್ಯ ಮೋಕ್ಷ ಎಲ್ಲರಿಗೂ ಅದ ಏನು ಹೇಳಿದ್ರೆ ಸಾಯುಜ್ಯಹೀನ ಎಲ್ಲರಿಗೂ ಇಲ್ಲ. ಮಹಾನುಭಾವರ ದೇಹದೊಳಗೆ ಪ್ರವಿಷ್ಟರಾಗಿ ಭೋಗವನ್ನು ಮಾಡುವಿಕೆ ಅಂತ ಏನದ ಕೆಲವರಿಗೆ ಇರಂಗಿಲ್ಲ. ಸರ್ವೇ ಎಲ್ಲರೂ ಲಯೇತು ಪ್ರಳಯ ಕಾಲದಲ್ಲಿ ಪ್ರೋಕ್ತೇನ ಮಾರ್ಗದಿಂದಲೇ ಸ್ವತ್ತಂದ್ರ ಪ್ರವೇಶ ಮಾಡ್ತಾರೆ. ಸೃಷ್ಟಿ ಕಾಲದೊಳಗೆ ಅವರಿಂದೇ ಹೊರಗೂ ಬರ್ತಾರೆ. ಈ ಸಾಯುಜ್ಯ ಮೋಕ್ಷ ಒಂದು ತನಕ ಸಮಾನವೇ ಎಲ್ಲರಿಗೂ. ತತಃ ಲಯಕಾಲದಿಂದ ಅನ್ಯದಾಪಿ ಬೇರೆ ಕಾಲದಲ್ಲಿಯೂ ಸಾಯುಜ್ಯ ಭಾಯ ಸಾಯುಜ್ಯವನ್ನು ಹೊಂದತಕ್ಕಂಥವರಿಗೆ ಪ್ರವೇಶ ಆಗಿ. ಇದೆಲ್ಲ ಯಾವ ಪ್ರಮಾಣದಿಂದ ಹೇಳ್ತೀರಿ ನೀವು ಹೇಳಿದ್ರೆ ಮುಕ್ತವು ಮೋಕ್ಷ ಒಳಗ ಸರ್ಗಕ್ರಮತಃ ಸೃಷ್ಟಿ ಒಳಗವರು ಯಾವ ಕ್ರಮದಿಂದ ಹುಟ್ಟಿದ್ದಾರೆಯೋ ವಿಪರ್ಯಯ ಅದಕ್ಕೆ ವಿರುದ್ಧವಾಗಿ ಸೃಷ್ಟಿ ಒಳಗೆ ಯಾರು ಮೊದಲು ಹುಟ್ಟ್ಯಾರೋ ದೇವರಿಂದ ವಿರುದ್ಧ ಕ್ರಮ. ಯಾರು ಯಾರಿಂದ ಹುಟ್ಟಿದ್ದಾರೆಯೋ ಅವರಿಗೆ ಅವರಲ್ಲಿ ಮುಕ್ತಿ ಅಂತ ಹೋಗ್ಬೋದು.
ಇದು ಹೆಂಗೆ ಪ್ರಳಯ ಕಾಲದೊಳಗೆ ಹೆಂಗೋ ಹಂಗೆ ಸಾಧಾರಣ ಪ್ರವೇಶ ಅಥವಾ ಲಯವಾದರೂ ವಿಪರಿ ಹೆಂಗದ ನೋಡು. ಮೊದಲು ಯಾರು ಹುಟ್ಟ್ಯಾರ ಅವರು? ಮೊದಲು ಹುಟ್ಟಿದವರು ಮೊದಲು ಸಾಯ್ತಾರೆ. ಹಂಗೆ ಆಗಾತ ಆ ನ್ಯಾಯ ಅಂದ್ರೆ ಸೃಷ್ಟಿಯ ಕ್ರಮದಕ್ಕಿಂತಲೂ ವಿಪರೀತ ಕ್ರಮ. ಹೀಗೆ ವೇದಗಳಿಗೆ ಪತಿಗಳಾದ ವೇದವ್ಯಾಸನ ಹೇಳ ವಿಪರ್ಯ ಏನದು ಕ್ರಮೋತ್ತರ ಉಪಪದ್ಯತೆ ಈ ಪ್ರಕಾರವಾಗಿ ಹೇಳಿ ಈಗ ಸ್ವಲ್ಪ ಉಲ್ಟಾ ಬರುತ್ತೆ. ಮನುಷ್ಯರಿಗೆ ಮಾರ್ಗ ಇಂಡಿಯ ಒಳಗೆ ಧರ್ಮ ಒಳಗೆ ಧರ್ಮ ಹೊಟ್ಟೆ ಹೋಗ್ತದೆ. ಅದೇ ಅಪವಾದ, ಅದೇ ಅಪವಾದ ಇಲ್ಲ ಎಲ್ಲೋ ಹೊಟ್ಟೆ ಹೋಗ್ತದೆ. ಹೌದು, ಅದೇ ಅಪವಾದ. ಹುಡುಗರಷ್ಟೇ ಹೋಗಿ ಎಲ್ಲರೂ ಹೋಗಿ. ಅಲ್ಲ, ಯಾರು ಸಾಹಿತ್ಯ ಹೋಗಕ್ಕೆ ಯೋಗಿದ್ದಾರೋ ಎಲ್ಲರಿಗೂ ಸಾಹಿತ್ಯ ಮೋಕ್ಷ ಇಲ್ಲ, ಅದು ಹೊರಗೆ ಈಗ ಆಗ ಹೇಳಿದ್ರು. ಹೌದು, ಅವೆಲ್ಲ ಇದೆ ಅಂತ ಅಪವಾದಿಕ ಸಾಯುಜ್ಯ ಮೋಕ್ಷ ಎಲ್ಲರಿಗೂ ಇದೆ. ಆ ಎಲ್ಲರಿಗೂ ಇರ್ತಕ್ಕಂಥವ್ರು ಪ್ರವೇಶ ಮಾಡ್ತಾರೆ. ಹಿಂಗೆ ಪೈಂಗಿ ಶ್ರುತಿ ಒಳಗೆ ಹೇಳ್ತಾರೆ ಅಂತ. ಸುರಾಣ ಬಂತು ನೋಡಿ. ದೇವತೆಗಳ ಲಯವೇ ಇಯಂ ಮುಕ್ತಿ. ಮನುಷ್ಯರಂಗ ಮೊದಲು ದೇಹದಿಂದ ಉತ್ಕ್ರಾಂತಿಯಾಗಿ ಅಲ್ಲ, ಮುಕ್ತರಿಗೆ ಭೋಗಾದಿಗಳು ಹೇಳ್ತಾರೆ. ವಿಶೇಷೇಣ ದೇವ ಪದವಿಗಿಂತಲೂ ಶ್ರೇಷ್ಠವಾದ ಭೋಗ ಆನಂದಾನುಭವ ಮುಕ್ತಿಯೇ. ನೋಡಿ, ದೇವತೆಗಳು ಸ್ವರ್ಗದಲ್ಲಿ ಏನು ಸುಖ ಪಡ್ತಿರ್ತಾರಲ್ಲ, ಅದಕ್ಕಿಂತ ಕೋಟ್ಯಾವಧಿ ಸುಖ ಮೋಕ್ಷ ಆಗಿರ್ತಾರೆ. ಯಾವ ಭೋಗವನ್ನು ನಾವೇ 4ನೇ ಸೂತ್ರ ಹೇಳ್ತೀವೋ ವರಿಷ್ಠತೆ, ಆ ಭೋಗವು ಪ್ರಮಾಣಾಂತರ ಹೇಳ್ತಾರೆ. ಉಕ್ತಲಯಾನುಸಾರತಃ ಹಿಂದೆ ಹೇಳಿದ ಲಯವನ್ನು ಅನುಸರಿಸಿ ಪೈಂಗಿ ಶ್ರುತಿ ಒಳಗೆ ಹೇಳ್ತಾರೆ. ಅದು ಹೇಳಲ್ಪಟ್ಟದ್ದು. ಇದರಿಂದ ಮುಕ್ತವು ಮೋಕ್ಷದೊಳಗೆ ಬಿಂಬದಲ್ಲಿ ಲಯ ನಾಶವು ಸರ್ವದ ಮೋಕ್ಷಾನಂತರ ನಿಯತಃ ಬಿಂಬದಲ್ಲಿಯೇ ನಾಶ ಪ್ರಮಾಣ ಸಿದ್ಧವಾಗಿ ಚಿರಾತ್ಮನ ಚೇತನರಿಗೆ ಸರ್ವದಾ ಅನಂತರವು ತದ್ವಶತ ಬಿಂಬದ ಅಧೀನ ನಾಶ ಅಂದರೆ ನಮ್ಮ ಬಿಂಬರೂಪಿ ಪರಮಾತ್ಮ, ಅವನ್ನ ನಾವು ಸೇರ್ತೀವಂದ್ರೆ ಅವನ ಅಧೀನರಾಗಿ ಮೋಕ್ಷವಾಗಿ ಇರ್ತೀವಂತ. ಮೋಕ್ಷ ತೇಜೋಭಿದಾಂತು ಶ್ರೇಯಮಾಪ್ಯ ವಿಷ್ಣುಂ ಅಗ್ರೇ ತತ್ ಪುತ್ರತಯೈವ ವಾಯುಃ ಪ್ರಸೂತ ಪುನರೇವ ವಿಷ್ಣುಂ ಭವಿಷ್ಯ ಮುಕ್ತ ಪ್ರಲಯೇ ಪ್ರತಿಷ್ಠತಿ. ಹೇಳ್ತಾರೆ, ಎಲ್ಲ ಪ್ರಾಣಿಗಳಿಗೆ ಪ್ರಾಣದಲ್ಲಿ ಲಯ ಅಂತಂದ್ರು. ಪ್ರಾಣದೇವರು ತೇಜಸಿ ಪರಶ್ಯಾಂ ಲಕ್ಷ್ಮಿಯಲ್ಲಿ ಅಂತಂದ್ರು. ಇದಕ್ಕೆ ವಿರೋಧ ಬಂತಲ್ಲ, ಅದಕ್ಕೆ ಸ್ಪಷ್ಟೀಕರಣ ಮಾಡ್ತಾರೆ. ವಾಯುದೇವರು ಪ್ರಳಯ ಕಾಲದಲ್ಲಿ ತೇಜೋಭಿದ ತೇಜಶಬ್ದ ವಾಚ್ಯಳಾಗಿರತಕ್ಕಂಥ ಶ್ರೀಯಂ ಲಕ್ಷ್ಮೀದೇವಿಯನ್ನು ಹೊಂದೋದು. ಹೊಂದಿ ವಿಷ್ಣು ಹರಿಯನ್ನು ಹೊಂದುತ್ತಾರೆ. ಹಾಗೆಯೇ ಸೃಷ್ಟಿಕಾಲದಲ್ಲಿ ಎಲ್ಲದಕ್ಕಿಂತಲೂ ಮೊದಲು ಅವನಿಗೆ ಪುತ್ರತೆ ನೋಡಿ, ಇದೇ ವಾಯುದೇವರು ಮಗನಾಗಿ ಬರ್ತಾರೆ. ಹೆಂಗೆ ಗಣ್ಯಗರ್ಭ ರೂಪದಲ್ಲಿ ಪ್ರಸೂತ ಪುನರೇವ ಪ್ರಳಯ ಕಾಲದ ಮೋಕ್ಷೊಳಗೆ ವಿಷ್ಣು ಶ್ರೀ ಹರಿಯನ್ನು ಪ್ರವೇಶ ಮಾಡಿ ಬ್ರಹ್ಮರೂಪದಿಂದ ಪ್ರವಿಷ್ಟ ಮಾಡಿ ಹರಿಯೊಳಗಿರ್ತಾರೆ. ಏನಾಯ್ತು? ವಾಯುದೇವರು ಪ್ರಳಯ ಕಾಲದೊಳಗೆ ಲಕ್ಷ್ಮೀದೇವಿ ಸಮಿತಿಗೆ ಹೋಗಿ ಭಗವಂತನ ಪ್ರವಿಷ್ಟರಾಗಿ ಅವರೇ ವಾಯುದೇವರೇ ಪುನಃ ಪ್ರವಿಷ್ಟ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಇದಲ್ಲ, ಪುನಃ ತಿರುಗಿ ಸೃಷ್ಟಿ ಒಳಗೆ ಚತುರ್ಮುಖ ಬ್ರಹ್ಮರೂಪದಿಂದ ಬಂದು ಪರಸ್ಯಾಂ ದೇವತಾಯ
ಅಗ್ರೆ ಭವಿಷ್ಯದ್ದು ಗೊತ್ತಾಯ್ತು. ಅಭಿಬ್ರಹ್ಮ ಇದೀನಂದ್ರೆ ನಾವು ನೀವೆಲ್ಲ ಮೋಕ್ಷದೊಳಗೆ ಹಂಗಿಲ್ಲ. ಕೇವಲ ದೇವರ ಒಳಗೆ ಹೋಗಿ ಅವನ ಆಜ್ಞೆಯಿಂದ ಒಳ್ಳೆಯ ಕಾಲದ ಸೃಷ್ಟಿಕಾಲ ತಿರುಗಿ ಬಂತು. ಮೋಕ್ಷೊಳಗೆ ತಮಗಿಂತಲೂ ಉತ್ತಮ ದೇವತೆಗಳಲ್ಲಿ ಇರ್ತಾರೆ, ಹೊರಗೂ ಇರ್ತಾರೆ, ಭಗವಂತನೊಳಗೂ ಇರ್ತಾರೆ. ಬರೇ ತಮ್ಮ ಇಮಿಡಿಯೇಟ್ ಬಾಸ್ ಅಲ್ಲ, ಏನು ಬಾಸ್ ದೇವರಲ್ಲಿ ಹೋಗ್ತಾರೆ. ಅದೇನು ಹೇಳ್ತಾರೆ, ಸರ್ವೇ ಪಿತೆ ಮುಕ್ತಗಣ ಅಮಂದ ಆನಂದಂ ನಿಜಾನಂದಮಶೇಷತೋಪಿ ಭಜಂತ ಏವ ಸತ ಈಶದೇಹೇ ಮಯೇತ ಸರ್ಗೇ ಮೈರೇವ ಯಾಂತಿ. ಹಾ, ನೋಡ್ರಿ, ಸರ್ವೇಪಿತೆ ಅಶೇಷತೋಪಿ ಮುಕ್ತಗಣ, ಎಲ್ಲ ಮುಕ್ತಿಗಣದವರು ಅಮಂದ ಸಾಂದ್ರ ಅಂದ್ರೆ ಪೂರ್ಣವಾದ ಆನಂದವುಳ್ಳ ನಿಜಾನಂದ ಸ್ವರೂಪಭೂತ ಆನಂದವನ್ನು ಭೋಗವನ್ನು ಮಾಡ್ತಾರೆ. ಲಯೇ ಪ್ರಳಯ ಕಾಲದೊಳಗೆ ಈಶದೇಹೇ ಹರಿಯ ಶರೀರದಲ್ಲಿ ಇರ್ತಾರೆ. ಏನಾಯ್ತು, ಅದಕ್ಕೂ ಇರ್ತಾರೆ. ಪ್ರಳಯ ಕಾಲದೊಳಗೆ ಭಗವಂತನ ಉದರದಲ್ಲಿ ಇರ್ತಾರೆ. ಮುಕ್ತರಾದವರು ಎಲ್ಲ ಪ್ರಳಯ ಆದಾಗ ಎಲ್ಲಿರ್ತಾರೆ? ಭಗವಂತ ಉದರದಾಗಿ. ಸೃಷ್ಟಿಕಾಲೇ ಸರ್ವೇ ಅವರು ಮೈರೇವ ಮತ್ತು ಹೊರಗೆ ಬರ್ತಾರೆ. ಶಿಷ್ಟಾಪಿ ಹವ್ಯಹಂ ಅಪಾರ ನಿವೃತ್ತಿ ಧರ್ಮರಾಜನ್ನು ದಯಾಂತಿ ಒಂದು ಮರುದ್ಗಣಗಳು ಶಕ್ರಂ ದೇವೇಂದ್ರನನ್ನು ಪ್ರಯಾಣ ಒಂದು ಕೃತನಾಧಿಪಾದ್ಯ ವಿಶ್ವಕ್ಷೇಮರೇ ಮೊದಲಾದವರು ಸರ್ವೇ ಎಲ್ಲ ಪಾರ್ಷದ ಹರಿಯ ಪಾರ್ಷದರು ಅನಿರುದ್ಧಂ ಇತ್ತಂ ಹೀಗೆ ಪುರಶ್ರುತಿ ಹೇಳ್ತಾರೆ. ಅಂದ್ರೆ ಮುಕ್ತವಾದವರು ಬ್ರಹ್ಮನ ಪರಮಾನಂದ ಇರ್ತಾರೆ, ಬೇರೆ ಲೋಕಗಳಲ್ಲೂ ಇರ್ತಾರೆ. ಹೀಗೆ ಇದು ವಿಚಾರವನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಇದೆಲ್ಲ ಬಹಳ ಸುಂದರ ಹೇಳ ಏನೋ ಸಾರಾಂಶ. ಉಮಾದಿ ದೇವತೆಗಳಿಗೆ ರುದ್ರಾದಿ ದೇವತೆಗಳಲ್ಲಿ ಪ್ರವೇಶವನ್ನು ಪಟ್ಟು ಇದರಿಂದ ಏನು ತಿಳ್ಕೊಂಡಿದ್ದೀನು? ಸಣ್ಣವರು ದೊಡ್ಡವರು ಹೋಗ್ತಾರೆ. ಇಷ್ಟೇ ಅಲ್ಲ, ಒಂದು ದೃಷ್ಟಿ ಪ್ರವಿಷ್ಟರಾಗಿ ಮುಂದೆ ಆ ಉಮಾನೇ ವಾರುಣಿ ಮತ್ತು ರುದ್ರ ಶೇಷ ಆಗಿ ಹೊರಗೆ ಬರ್ತಾರೆ. ಮೋಕ್ಷಕ್ಕೆ ಹೋಗಂಗಿಲ್ಲ ತಿಳ್ಕೋಬೇಕು. ಇದು ಇತರರು ಪೃಥ್ವಾದಿ ಭೂತಗಳಲ್ಲಿ ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಇದೆಲ್ಲ ಪಂಚಭೂತಗಳು. ಭೂತೇಶು ತಚ್ಛ್ರುತೇ ಅನ್ನೋದರಿಂದ ಆ ಭೂತಗಳಿಂದ ವಾಯೌ ಇಂದ್ರ, ಸೋಮ, ಆದಿತ್ಯ, ಬೃಹಸ್ಪತಿ ಇದರೊಳಗೆ ಇಂದ್ರಾದಿ ದೇವತೆಗಳಿಗೆ ವಾಯುದೇ ಲಯ ಅಂದ್ರೆ ಅದು ಕೂಡ ಕ್ರಮೇಣ ಸ್ವತ್ತಮದ ದ್ವಾರಾನೇ ಆಗ್ತದೆ. ಸಾಕ್ಷಾತ್ ವಾಯುದೇವರಲ್ಲಿ ಅಲ್ಲ. ಏನು ಆಮೇಲೆ ಭೂತಾನಿ ಪದೇ ಎಂಬಂಥ ವಚನದಿಂದ ಎಲ್ಲ ಭೂತಗಳಿಗೆ ಪರಮಾತ್ಮನ ಲಯ ಹೆಂಗ ವಾಯುದೇವರ ದ್ವಾರ ಅಂತ ಹೇಳಿ ಸಪ್ರಾಣ ಸೃಜತ ಪ್ರಾಣಶ್ವರ್ಧಾಂ ಶಂ ವಾಯು ಅಂತ ಹೇಳಿದ ಪ್ರಕಾರ ಪಾರ್ವತಿ ರುದ್ರರಿಗೆ ವಾರುಣಿ ಮತ್ತು ಜನ್ಮದಲ್ಲೇ ಮೋಕ್ಷ. ಭಾರತೀ ಮುಖ್ಯ ಪ್ರಾಣದೇವರಿಗೆ ಸರಸ್ವತಿ ಬ್ರಹ್ಮ ಜನ್ಮದಲ್ಲೇ ಮೋಕ್ಷ. ನೋಡಿ, ಚಿತ್ತಪ್ರಜ್ಞೋಪಿ ಸ್ಫೂರ್ಧಂ ಪ್ರಾಪ್ಕರೌದ್ರ ಪದಂ ತತಃ ಸಂಕರ್ಷಣ ಮತೋ ಮುಕ್ತಿಗಾದ ವಿಷ್ಣು ಪ್ರಸಾದತಃ. ನೋಡಿ, ರುದ್ರದೇವರ ಎಷ್ಟೇ ಮಹಾಜ್ಞಾನಿಗಳಾದರೂ ರುದ್ರ ಪದವಿಯನ್ನು ಹೊಂದಿ ಆ ರುದ್ರ ಪದವಿ ಸಂಕರ್ಷಣ ಅನ್ನೋದು ಯಾವುದು? ಶೇಷ ಪದವಿಯನ್ನು ಹೊಂದಿ
ಅದರಿಂದ ಮುಕ್ತರಾಗ್ತಾರೆ. ಗುರುದೇವರಿಗೆ ಸಾಕ್ಷಾತ್ ಮೋಕ್ಷಾದಿಗಳು ಇಲ್ಲ. ಐದು ಅಗ್ನಿ ಇಂದ್ರ ಇಂದ್ರಂ ಮಾಯಾ ಮಾರುದ್ರೇ ವಿಧೀಯತೆ ಇತ್ಯಾದಿಗಳು ಹೀಗೆ ಯಾಕೆ ಮಾಡಬೇಕು ಅಂತ ಹೇಳಿದ್ರು. ಇದೆಲ್ಲ ಇದು ಮುಗಿಸಿ ಮನೆಗೆ ಏನು ಮಾಡ್ತಾರ, ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಚತುರ್ಥಾಧ್ಯಾಯದ ತೃತೀಯ ಪಾದ ಮುಗಿತು. ಇನ್ನು ತೃತೀಯ ಪಾದ ನಾಳೆ ಇದು ಪ್ರವಾಹ ವಾಯುವನ್ನು ಹೇಳಿಕೊಡ್ತಾರೆ. ಇವನೇ